ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೇರ ಉದ್ಯೋಗ ನೋಡಿ, ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ. ನೇರ ನೇಮಕಾತಿ ಇರುತ್ತೆ. ಮುತುಟ್ ಗ್ರೂಪ್ಸ್ಗಳಲ್ಲಿ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು SSLC, PUC ಮತ್ತು ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು 5,000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ. ಹಾಗೆ ಸಂಬಳ 30,000ದಿಂದ 60,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ನೋಡಿ, ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ, ನೇರ ನೇಮಕಾತಿ ಇರುತ್ತೆ. ಹಾಗೆ ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಮುತುಟ್ ಗ್ರೂಪ್ದಿಂದ ನೇಮಕಾತಿ ಆಗಿರುತ್ತೆ. ಕೇವಲ ಸಂದರ್ಶನ ಇರುತ್ತೆ, ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ. ಇನ್ನು ಫ್ರೆಂಡ್ಸ್, ಉದ್ಯಮದ ಹೆಸರು ಮುತುಟ್ ಗ್ರೂಪ್ಸ್ ಆಗಿರುತ್ತೆ. ಇನ್ನು ಕಾರ್ಯಸ್ಥಳ ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಉದ್ಯೋಗ ಆಗಬಹುದು ನೋಡಿ. ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿ ನಡೆಯಲಿದೆ ಅಂತ ಹೇಳಿದ್ದಾರೆ. ನಿಮ್ಮ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಹುದ್ದೆಗಳು ಬರಬಹುದು. ಇನ್ನು ಹುದ್ದೆಗಳ ಹೆಸರನ್ನು ನೋಡೋದಾದರೆ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಪ್ರೊಬೇಷನರಿ ಆಫೀಸರ್, ಜೂನಿಯರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್, ಹಾಗೆ ಇಂಟರ್ನ್ಗಳು ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನ ಹುದ್ದೆಗಳ ಸಂಖ್ಯೆ ವಿವಿಧ ಉದ್ಯೋಗಗಳಿದ್ದಾವೆ ನೋಡಿ. 5,000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವುದೇ ಎಜುಕೇಷನ್ ಇದ್ದರೂ ಕೂಡ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಿ, ಅವರು ನಿಮ್ಮ ಯಾವ ಒಂದು ಅಂದರೆ ನಿಮ್ಮ ರೆಸ್ಯೂಮ್ ಯಾವ ಒಂದು ಉದ್ಯೋಗಗಳಿಗೆ ಹೊಂದುತ್ತೆ ಅದನ್ನು ನೋಡಿ ಅವರು ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಹಾಗೇನ SLC, PUC ಮತ್ತು ಯಾವುದೇ ಡಿಗ್ರಿ ಈ ಒಂದು ಹುದ್ದೆಗಳಿಗೆ ಬೇಕಾಗುತ್ತೆ ವಿದ್ಯಾರ್ಹತೆ. ಹಾಗೇನ ಅನುಭವವನ್ನು ನೋಡೋದಾದರೆ ಅನುಭವ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ ನೋಡಿ. ಒಂದು ಕನಿಷ್ಠ 6 ತಿಂಗಳ ನಿಮಗೆ ಅನುಭವ ಇದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ನೀವು ಪ್ರೆಷರ್ ಇದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ಮುತುಟ್ ಗ್ರೂಪ್ನ ಪ್ರಮುಖ ಕಂಪನಿ ಆಗಿದ್ದು 5,400ಕ್ಕೂ ಅಧಿಕ ಹೆಚ್ಚಿನ ಜಾಲತಾಣ ಅಂದರೆ ಶಾಖೆಗಳ ಜಾಲತಾಣವನ್ನು ಭಾರತಾದ್ಯಂತ ಹರಡಿದೆ. ಅದರಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಮುಂಬರುವ ಶಾಖೆಗಳಿಗೆ ಈ ಕೆಳಗಿನ ಹುದ್ದೆಗಳಿಗೆ ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ನೋಡಿ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ನೇಮಕಾತಿ ನಡೆಯುತ್ತೆ. ಇನ್ನು ಫ್ರೆಂಡ್ಸ್, ವಯೋಮಿತಿಯನ್ನು ನೋಡೋದಾದರೆ ಯಾವುದೇ ರೀತಿಯ ವಯೋಮಿತಿ ಬೇಕಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಯಾವ ವಯೋಮಿತಿ ಇದ್ದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ನೇರವಾಗಿ ಸಂದರ್ಶನ ಇರುತ್ತೆ. ಇನ್ನು ಸಂದರ್ಶನದ ವಿಳಾಸವನ್ನು ನೋಡೋದಾದರೆ ಇಲ್ಲಿ ನೋಡಿ, ಮುತುಟ್ ಫೈನಾನ್ಸ್ ಲಿಮಿಟೆಡ್, ಪ್ರಾದೇಶಿಕ ಕಚೇರಿ ಬೆಂಗಳೂರು, ಪ್ರದೇಶ ನಂಬರ್ 1, 1ನೇ ಮಹಡಿ, RLC ಕಟ್ಟಡ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ, ಸಾಕಮ್ಮ ಲೇಔಟ್ ನೋಡಿ, ಹೆನ್ನೂರು ಮುಖ್ಯ ರಸ್ತೆ, ಲಿಂಗರಾಜಪುರಂ, ಬೆಂಗಳೂರು 560084 ಈ ಒಂದು ಅಡ್ರೆಸ್ಗೆ ನೀವು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ. ಸಂದರ್ಶನದ ಡೇಟನ್ನು ಅವರು ನಿಮಗೆ ತಿಳಿಸ್ತಾರೆ. ಇನ್ನು ಫ್ರೆಂಡ್ಸ್, ಈ ಒಂದು ಮೇಲ್ ವಿಳಾಸ ನೋಡಿ, 3 ಮೇಲ್ ವಿಳಾಸ ಇದೆ ನೋಡಿ. ಈ ಒಂದು 3 ಮೇಲ್ ವಿಳಾಸಕ್ಕೂ ಯಾವುದಾದ್ರೂ ಒಂದಕ್ಕೆ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗುತ್ತೆ. ನಿಮ್ಮ ರೆಸ್ಯೂಮೆ ಅಥವಾ ನಿಮ್ಮ CV-ನ ಈ ಒಂದು ಯಾವುದೇ ಒಂದು ನೀವು ನೋಡಿ, ನಂಬರ್ 1 ಇದೆ, ನಂಬರ್ 2 ಇದೆ, ನಂಬರ್ 3 ಇದೆ. ಈ ಒಂದು ಯಾವುದೇ ಒಂದು ಮೇಲ್ ID-ಗೆ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗುತ್ತೆ. ಹಾಗೆ ರೆಸ್ಯೂಮೆಯಲ್ಲಿ ಕ್ಲಿಯರಾಗಿ ಎಲ್ಲ ಅಂದರೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಎಲ್ಲವನ್ನು ಕರೆಕ್ಟಾಗಿ ಬರೆದಿರಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಜೆರಾಕ್ಸು, ಪ್ಯಾನ್ ಕಾರ್ಡು ಮತ್ತು ಶೈಕ್ಷಣಿಕ ಅರ್ಹತೆ. ಇದನ್ನು ನೀವು ಇಂಟರ್ವ್ಯೂ ಟೈಮ್ನಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಹಾಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಕೇವಲ ರೆಸ್ಯೂಮೇನ ಮಾತ್ರ ಕಳಿಸಿ. ಹಾಗೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಇಷ್ಟು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಂಟರ್ವ್ಯೂ ಡೇಟ್ ಆ್ಯಂಡ್ ಟೈಮನ್ನು ಅವ್ರು ಹೇಳ್ತಾರೆ. ಹಾಗೇನು ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಇಲ್ಲಿ ನೋಡಿ ಪ್ರೊಬೇಷನರಿ ಆಫೀಸರ್, ಜೂನಿಯರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್, ಇಂಟರ್ನ್ಸ್ ಹುದ್ದೆಗಳ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಮೇಲಿನ ಹುದ್ದೆಗಳಿಗೆ ಅಭ್ಯರ್ಥಿಗಳು ಇಂಗ್ಲೀಷ್ ಮತ್ತು ಪ್ರಾದೇಶಿಕ ಇಂಗ್ಲೀಷ್ ಮತ್ತು ಕನ್ನಡ, ಸ್ವಲ್ಪ ಇಂಗ್ಲೀಷ್ ಮತ್ತು ಕಂಪ್ಲೀಟಾಗಿ ಕನ್ನಡ ಮಾತನಾಡುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಪ್ರೈವೇಟ್ ಉದ್ಯೋಗಗಳಾಗಿರ್ತವೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ನೋಡಿ, ಪ್ರೈವೇಟ್ ಉದ್ಯೋಗಗಳನ್ನು ಹೇಳಿ ಅಂತ ನೋಡಿ. ಈ ಒಂದು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು.